ಕ್ರೈಸ್ತ ಸಮುದಾಯದ ನೋವು ಕೇಳೋದಕ್ಕೆ ಯಾರೂ ಇಲ್ಲ. ಮೈಸೂರಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೆಲ್ವಂ ಹೇಳಿಕೆ ಕೊಟ್ಟಿದ್ದಾರೆ. ಗುಂಡೇಟಿಗೆ ಬಲಿಯಾದವರೆಲ್ಲ ಕ್ರೈಸ್ತ ಸಮುದಾಯದವರು. ಸಚಿವ ಕೆಜೆ ಜಾರ್ಜ್, ಎಂಎಲ್ಸಿ ಡಿಸೋಜಾ ಯಾರೂ ಮಾತಾಡ್ತಾ ಇಲ್ಲ. ಇದೇ ಲಿಂಗಾಯತ ಒಕ್ಕಲಿಗ ಸಮಾಜದವರಿಗಾಗಿದ್ದಿದ್ರೆ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದ ಹೋರಾಟ ಆಗಿರೋದು ಇಷ್ಟೊತ್ತಿಗೆ ಅಂತ. ಇದು ಒಂದು ಬೇರೆ ಆಯಾಮ ಪಡ್ಕೊಳ್ಳುತ್ತೆ. ಈಗ ಇದು ಕ್ರೈಸ್ತ ಸಮುದಾಯದ ಒಬ್ಬ ನಾಯಕನೂ ಕೂಡ ಈಗ ಮಾತಾಡ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೆಲ್ವಂ ಕೊಟ್ಟಿರುವಂತ ಹೇಳಿಕೆ ಇದು. ಸೊ ಅವರನ್ನ ನಮ್ಮ ಪ್ರತಿನಿಧಿ ಮಾತಾಡ್ಸಿದ್ದಾರೆ. ಈ ಬಗ್ಗೆ ಸೆಲ್ವಂ ಏನು ಹೇಳಿದ್ದಾರೆ ನೋಡಿ. ಅರಣ್ಯ ಇಲಾಖೆಯ ಶೂಟೌಟ್ನಲ್ಲಿ 3 ಮೃತಪಟ್ಟಂತಹ ಪ್ರಕರಣದಲ್ಲಿ ಇದುವರೆಗೂ ಸಹ ಮರಣೋತ್ತರ ಪರೀಕ್ಷೆಗೆ ಸಂಬಂಧಿಗಳು ಅನುಮತಿಯನ್ನು ನೀಡಿಲ್ಲ. ನಾನೀಗ ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಶವಾಗಾರದ ಬಳಿ ನಿನ್ನೆ ರಾತ್ರಿಯಿಂದಲೂ ಸಹ ಮೃತರ ಸಂಬಂಧಿಕರು ಸ್ಥಳಕ್ಕೆ ಆಗಮಿಸಿದ್ರು. ಮೃತದೇಹಗಳ ಅಂತಿಮ ದರ್ಶನವನ್ನು ಪಡಿಬೇಕು ಅಂತೇಳಿ ನಿನ್ನೆ ರಾತ್ರಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಬೆಳಗ್ಗೆ ಸಹ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಈ ಬಗ್ಗೆ TV9ನಲ್ಲಿ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆದ ನಂತರ ಮೃತದೇಹಗಳನ್ನ ನೋಡಲಿಕ್ಕೆ ಸಂಬಂಧಿಕರಿಗೆ ಅನುಮತಿಯನ್ನು ಕೊಟ್ಟರು. ಅದಾದ ನಂತರ ಈಗ ಮೃತದೇಹಗಳ ಒಂದು ಮಹಜರನ್ನ ಮಾಡಬೇಕು ಅಂತೇಳಿ ಆ ಒಂದು ಸಂಬಂಧಿಕರ ಅನುಮತಿಯನ್ನು ಪಡೆದಿದ್ರು. ಆದರೆ ಯಾವುದೇ ಕಾರಣಕ್ಕೂ ಮಹಜರಾಗಲಿ ಅಥವಾ ಮರಣೋತ್ತರ ಪರೀಕ್ಷೆ ಆಗಲಿ ನಾವು ಮಾಡೋದಕ್ಕೆ ಅನುಮತಿಯನ್ನು ನೀಡೋದಿಲ್ಲ. ಯಾಕಂದರೆ ಆ 3 ಸಹ ಹಸುವನ್ನು ಹುಡಿಕೊಂಡು ಹೋದಂಥದ್ದು. ಆ ಸಂದರ್ಭದಲ್ಲಿ ಅವರ ಮೇಲೆ ಶೂಟೌಟನ್ನು ಮಾಡಿ ಈಗ ಬೇರೆ ರೀತಿಯಾದಂಥ ಕಥೆಯನ್ನು ಹೇಳ್ತಾ ಇರೋ ಒಂದು ಆರೋಪ ಆಗಿದೆ. ಹೀಗಾಗಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವವರೆಗೂ ಯಾವುದೇ ರೀತಿಯಾದಂತಹ ಮಹಜರು ಪ್ರಕ್ರಿಯೆ ಮರಣೋತ್ತರ ಪರೀಕ್ಷೆಗೆ ನಾವು ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಅಂತೇಳಿ. ಯಾಕಂದರೆ ಆ 3 ಕುಟುಂಬದವರು ಸಹ ಈಗ ಅನಾಥರಾಗಿದ್ದಾರೆ. ಅವರೇ ಅವರ ಕುಟುಂಬಕ್ಕೆ ಆಧಾರವಾಗಿದ್ದರು. ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ. ಹೀಗಾಗಿ ಸಂಪೂರ್ಣವಾದಂತಹ ತನಿಖೆ ಆಗಬೇಕು. ನೆನೆ ಸಾಕಷ್ಟು ಪ್ರತಿಭಟನೆ ನಡೆಸಿದ ನಂತರ FIR ಅನ್ನು ದಾಖಲಿಸಲಾಗಿತ್ತು. FIR ನಲ್ಲೂ ಸಹ ಯಾರು ಆ 7 ಜನ ಸಿಬ್ಬಂದಿಗಳಿದ್ರು ಅವರ ಹೆಸರನ್ನು ನಮೂದಿಸಿಲ್ಲ. ಇದು ಸಹ ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಿಕರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಅವ್ರು ಕೇಳ್ತಾ ಇರುವಂಥ ಮಹಜರು ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಿ ಅಂತೇಳಿ ಒಂದು ಮೃತದೇಹವನ್ನು ಈಗ ಮಹಜರಿಗೆ ತೆಗೆದುಕೊಂಡು ಸಹ ಹೋಗಿದ್ದಾರೆ. ಸರ್, ಮಹಜರಿಗೆ ತಗೊಂಡು ಹೋಗಿದ್ದಾರೆ. ಆದರೆ ನಮಗೆ ನಮ್ಮ ಅನುಮತಿ ನಾವು ಕೊಟ್ಟೇ ಇಲ್ಲ ಸರ್. ನಾವು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಮ್ಮ ಕಡೆಯಿಂದ ಬಾಡಿ ಇಲ್ಲಿ ಬಂದಿದೆ. ಇದು ಬಾಡಿ ಇಲ್ಲೇ ಇರಬೇಕು ಅನ್ಲೆಸ್ ಅಂಟಿಲ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರಿಯಾದ ಒಂದು ನೀವು ಹೇಳಿದ ಹಾಗೆ ಲಿಖಿತ ರೂಪದಲ್ಲಿ ನಮಗೆ ಸರ್ಟನ್ ಕೆಲಸಗಳು ಭರವಸೆಗಳು ನಮಗೆ ಸ್ಟೇಟ್ಮೆಂಟ್ ಬೇಕಾಗಿದೆ ಸರ್. ಇವಾಗ ಫೈನಲಿ ಜನ ಕರ್ನಾಟಕದಲ್ಲಿ ಇದೀವಿ, ಎಲ್ಲಿಗೆ ಸರ್ ಹೋಗಬೇಕು? ಇದೇ ಸಾರಿ ಟು ಸೇ ದಿಸ್ ಸರ್. ನಮ್ಮ ಪ್ರಾಬ್ಲಮ್ ಈ ಥರ 3 ಜನ ಬೇರೆ ಸಮುದಾಯದಿಂದ ಯಾರಾದರೂ 3 ಜನ ಸತ್ತಿದ್ರೆ ಈಗ ಈ ಕರ್ನಾಟಕ ಹೆಂಗೆ ಆಗ್ತಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಸರ್. ಯಾಕೆ ನಾವು ಒಂದು ಕೆನೆ ತೋರಿಸಿದ್ರೆ ಇನ್ನೊಂದು ಕೆನೆಯನ್ನು ತೋರಿಸಿ ಅಂತ ಹೇಳ್ಬಿಟ್ಟವ್ರೆ ಜೀಸಸ್ ಕ್ರೈಸ್ಟು. ಅದಕ್ಕೇನ ಇವರೇನು ಶಾಂತ ಗುಣವುಳ್ಳವರು, ಏನು ಹಿಂಗೆ ಮಾಡಿ ಹಂಗೆ ಮಾಡಿ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೀವೇನಾದರೂ ಎಲ್ಲರೂ ಸೇರಿಕೊಂಡು ಶಾಸಕರು ಸಚಿವರೆಲ್ಲರೂ ತೀರ್ಮಾನಿಸಿದ್ದೀರಾ? ದಯಮಾಡಿ ನಾವು ನಮ್ಮ ರಿಕ್ವೆಷನ್ ಏನಂತಂದರೆ KJ ಜಾರ್ಜ್ ಸರ್ ಅವರು ನಿಮಗೆ ಇನ್ನೂ ಮಾಹಿತಿ ಬಂದಿಲ್ಲ ಅನ್ಕೋತೀನಿ. ಯಾಕಂದರೆ ನೀವು ತುಂಬ ದೂರ ಇರಬೇಕೇನೋ, ಕರ್ನಾಟಕದಲ್ಲಿ ಇಲ್ಲ ಅನ್ಕೋತೀನಿ. ಇದ್ದರೆ ನಾವೆಲ್ಲ ಕ್ರೈಸ್ತರು ಕಷ್ಟಪಡ್ತಾ ಇದ್ದೀವಿ. ಇಲ್ಲಿ 3 ಜನ ಸತ್ತಿದ್ದಾರೆ ನಮ್ಮ ಸಮುದಾಯದಿಂದ. ಇದಕ್ಕೆ ಸರಿಯಾದ ಒಂದು ಸೂಕ್ತ ನಮಗೆ ಒಂದು ಪರಿಹಾರ ಮತ್ತು ಆನ್ಸರ್ ನಮಗೆ ಸಿಗಬೇಕು ಸರ್. ಉತ್ತರ ನಮಗೆ ಸಿಗಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಾಗಿ ಹೇಳ್ಕೊತೀವಿ. ಒಂದ್ ಕಡೆ ಇನ್ನೂ ಪ್ರತಿಭಟನೆ ಹಾಗೆ ನಡೀತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಭಾಗ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಇನ್ನೂ ಮರಣೋತ್ತರ ಪರೀಕ್ಷೆನೂ ಆಗಿಲ್ಲ. 2 ಕಡೆಗಳಿಂದ ನಮ್ಮ ಪ್ರತಿನಿಧಿಗಳು ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಮತ್ತೊಂದು ಕಡೆಯಿಂದ ರಾಮ್. ಮೊದಲಿಗೆ ರಾಮ್ನ ಮಾತಾಡ್ತೀನಿ. ರಾಮ್, ಈಗಾಗಲೇ 30 ಗಂಟೆಗಳಿಗೂ ಅಧಿಕ ಕಾಲ ಕಳೆದು ಹೋಗಿದೆ. ಆದರೂ ಕೂಡ ಇದುವರೆಗೂ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಕುಟುಂಬಸ್ಥರು ಕೂಡ ಒಪ್ತಾ ಇಲ್ಲ ಇದಕ್ಕೆ. ಅಂದರೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದು. ಓಕೆ, ಮತ್ತೆ ಮಾತಾಡಿಸ್ತೀನಿ ರಾಮ್, ಹಾಗೆ ಸಂಪರ್ಕದಲ್ಲಿರಿ. ಸೊ ನಾವು ಒಂದು ಕಡೆ ನೋಡ್ಬೋದು ಯಾವ ರೀತಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಆಕ್ರಂದನ, ಅದು ಬಹಳ ಆಕ್ರಂದನ, ಅದ್ರ ಜೊತೆಗೆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಆಸ್ಪತ್ರೆಯ ಬಳಿ ಕೂಡ ಅದೇ ಸಿಚುವೇಶನ್ ಇದೆ. ಅಲ್ಲಿಂದ ರಾಮ್ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಮ್, ಈಗ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ? ಯಾಕಂದರೆ ನಿನ್ನೆನೇ ಮೃತದೇಹಗಳು ಆಸ್ಪತ್ರೆಗೆ ರವಾನೆ ಆಗಿದೆ, ಇದುವರೆಗೂ ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಕುಟುಂಬಸ್ಥರು ಅದಕ್ಕೆ ಒಪ್ತಾ ಇಲ್ಲ. ಮತ್ತೊಂದು ಕಡೆ ಜಿಲ್ಲಾಡಳಿತ ನೋಡಿದ್ರೆ ಡೋಂಟ್ ಕೇರ್ ಅನ್ನೋ ರೀತಿಯ ನಿರ್ಲಕ್ಷ್ಯ ತೋರ್ತಾ ಇದೆ. ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ ರಾಮ್ ಅಲ್ಲಿ? ವಿಜಯ್, ಖಂಡಿತವಾಗಿಯೂ ಘಟನೆ ನಡೆದು 36 ಗಂಟೆಗಳಾಗಿದ್ದಾವೆ. 3 ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ಈ ಸಮಸ್ಯೆಯನ್ನು ಬಗೆಹರಿಸೋದ್ ಬದಲು ಜಾಸ್ತಿ ಮಾಡುವಂಥಕ್ಕೆ ಮುಂದಾಗಿದೆಯಾ ಅನ್ನೋ ಒಂದು ಆರೋಪ, ಆಕ್ರೋಶ ಈಗ ಸಂಬಂಧಿಕರಲ್ಲಿ ಇರುವಂಥದ್ದು. ನಾನೀಗ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. 36 ಗಂಟೆಗಳಿಂದ ತಮ್ಮವರನ್ನ ಕಳ್ಕೊಂಡಂಥವ್ರು ಮೈಸೂರಿನ ಈ ಒಂದು ಶವಾಗಾರದ ಬಳಿ ಬಂದು ಕುಳಿತಿದ್ದಾರೆ. ವಿಜಯ್, ನೀವು ಗಮನಿಸಬೇಕು. ಯಾಕಂದರೆ ಚಾಮರಾಜನಗರದ ಒಂದು ಜಿಲ್ಲಾಸ್ಪತ್ರೆಗಾಗಲಿ ಅಥವಾ ಕೊಳ್ಳೇಗಾಲದ ಜಿಲ್ಲಾಸ್ಪತ್ರೆಗಾಗಲಿ ಮೃತದೇಹವನ್ನು ತೆಗೆದುಕೊಂಡು ಹೋಗಿಲ್ಲ. ಮೈಸೂರಿನ ಜಿಲ್ಲಾಸ್ಪತ್ರೆ
ಆಸ್ಪತ್ರೆಗೆ ಏಕಾಏಕಿ ತೆಗೆದುಕೊಂಡು ಬಂದಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದಂಥದ್ದು ನನಗೂ ಸಹ ಮಾಹಿತಿ ನೀಡಿದೆ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತ. ಅಷ್ಟು ದೂರದಿಂದ ಇವರೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದಾರೆ. ಮೊದಲು ಮೃತದೇಹದ ಮುಖವನ್ನು ನೋಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಯಾವಾಗ ಟಿವಿ ನೈನಲ್ಲಿ ವರದಿ ಪ್ರಸಾರ ಆಯಿತು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಇದೀಗ ಮರಣೋತ್ತರ ಪರೀಕ್ಷೆಗೂ ಮುನ್ನ ಯಾವೆಲ್ಲ ಒತ್ತಾಯಗಳಿವೆ ಅವನ್ನ ನೀವು ಈಡೇರಿಸಬೇಕು ಅಂತೇಳಿ, ಆದರೆ ಯಾಕೋ ಜಿಲ್ಲಾಡಳಿತ ಇತ್ತ ಗಮನವನ್ನೇ ಹರಿಸ್ತಾ ಇಲ್ಲ. ಯಾವೊಬ್ಬ ಜಿಲ್ಲಾಡಳಿತದ ಅಧಿಕಾರಿಗಳು ಸಹ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದ ಬಳಿ ಬಂದಿಲ್ಲ. ನೇರವಾಗಿ ರಕ್ತ ಸಂಬಂಧಿಗಳು ಬಂದು ಇಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ, ಸಹಿಯನ್ನ ಹಾಕ್ತೇವೆ, ಆದರೆ ನಮಗೆ ಲಿಖಿತ ರೂಪದಲ್ಲಿ ಕಾನೂನಾತ್ಮಕವಾಗಿ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ಭರವಸೆಯನ್ನ ಕೊಡಿ. ಅದಾದ ನಂತರ ನಾವೆಲ್ಲದಕ್ಕೂ ಸಹ ಸಹಕಾರವನ್ನು ಕೊಡ್ತೇವೆ, ಶಾಂತಿಯುತವಾಗಿ ನಾವು ಹಾಗೆ ಸಂಪರ್ಕದಲ್ಲಿ ಅಂತೇಳಿ ಅಧಿಕಾರಿಯು ಸಾಹೇಬ್ರನ್ನ ಕೇಳಲಿಕ್ಕೆ ಸಾಧ್ಯಲ್ಲ. ಆಲ್ರೈಟ್, ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಅದನ್ನು ನೋಡೋಣ. ಅಂದ್ರೆ ಈಗ